ನಮಸ್ಕಾರ, ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ. 2024 ಈ ವರ್ಷ ನೀಟ್ನಲ್ಲಿ ಬಹುದೊಡ್ಡ ಸ್ಕ್ಯಾಮ್ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜಾನ, ಸತ್ಯನ? ಸಾಕ್ಷಿ ಸಮೇತ ನಾವಿಂದು ಇಲ್ಲಿ ಮಾತಾಡ್ತಾ ಇದ್ದೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀಟ್ ಪರೀಕ್ಷೆ ಅನ್ನೋದು ಹೇಗಿದೆ ಅಂದರೆ, ಪೋಷಕರು ತಮ್ಮ ಪೂರ್ತಿ ಜೀವನದ ಸಂಬಳವನ್ನು ಇಲ್ಲಿ ಖರ್ಚು ಮಾಡ್ತಾರೆ ಈ ಒಂದು ನೀಟ್ ಪರೀಕ್ಷೆಗಾಗಿ. ಅವರ ಮಕ್ಕಳು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಬಹುದೊಡ್ಡ ಆಸೆಯಿಂದ ಅವರ ಪೂರ್ತಿ ಸಂಬಳವನ್ನು ಇಲ್ಲಿ ವ್ಯಯ ಮಾಡ್ತಾರೆ. 2024 ನೀಟ್ ಪರೀಕ್ಷೆಯಲ್ಲಿ ಇಂಥ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಅಂಕಗಳನ್ನು ಬಾಚಿ ಶ್ರೀಮಂತ ಮಕ್ಕಳಿಗೆ ದುಡ್ಡಿನ ಆಸೆಗೆ ಮಾರಿಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿಗಳನ್ನು ತೆಗೆದುಕೊಂಡು ಭಾರತದ ಟಾಪರ್ಗಳನ್ನು ಮಾಡಿದ್ದಾರೆ. दरभंगा मेडिकल कॉलेज का सर आपको है 6 लाख रुपए चार्जेस दरभंगा मेडिकल कॉलेज. ಇದು ಪರೀಕ್ಷೆಯ ಮುಂಚೆನೇ ಈ ವಿಷಯ ನಡೆದಿತ್ತು. ಇಂಥ ಸಾಕ್ಷಿಗಳು ಇದ್ದ ಮೇಲೂ ಪರೀಕ್ಷೆಯನ್ನು ಇಡಲಾಯಿತು. ಏನೂ ಕ್ರಮ ತೆಗೆದುಕೊಳ್ಳಿಲ್ಲ. 4 ಜೂನ್ 2024ರಲ್ಲಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಫಲಿತಾಂಶವನ್ನು ಹೇಳ್ತಿದ್ದಂತೆ ಎಲ್ಲ ವಿದ್ಯಾರ್ಥಿಗಳು ಗಾಬರಿಯಾದರು. ಯಾಕೆ ಅಂದರೆ ಯಾರೂ ನಂಬಲಾರದ ಆಶ್ಚರ್ಯಕರ ಫಲಿತಾಂಶವನ್ನು ಅಲ್ಲಿ ನೋಡಲಾಯಿತು. 67 ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಫಸ್ಟ್ ರ್ಯಾಂಕ್ ಬಂದಿದೆ. 720ಕ್ಕೆ 720 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ನೋಡೋದಾದರೆ 2019ರಿಂದ ನೀಟ್ ಟಾಪರ್ಸ್ ಇತಿಹಾಸ ತೆಗೆದ್ರೆ 3ಕ್ಕಿಂತ ಹೆಚ್ಚಿಗೆ ಯಾವಾಗಲೂ ಬಂದಿಲ್ಲ. ಆದರೆ ಈ ಬಾರಿ 67 ವಿದ್ಯಾರ್ಥಿಗಳು ಟಾಪ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿಯನ್ನು ನಾವು ನೋಡಬಹುದು. ಈ 67 ವಿದ್ಯಾರ್ಥಿಗಳು ಟಾಪರ್ಸ್ ಏನಿದ್ದಾರಲ್ಲ, ಇವರ ಪೈಕಿ 6 ಜನದ ರೋಲ್ ನಂಬರ್ ಕ್ರಮವಾಗಿ ಒಂದರ ಹಿಂದೆ ಒಂದು ಬಂದಿದೆ. ಆ ನಂಬರು 2 3 0 7 0 1 0ದಿಂದ ಶುರುವಾಗುತ್ತೆ. ಈ 6 ಜನ ವಿದ್ಯಾರ್ಥಿಗಳು ಹರಿಯಾಣದ ಒಂದೇ ಸೆಂಟರಲ್ಲಿ ಪರೀಕ್ಷೆ ಬರೆದಿದ್ದಾರೆ ಎಂದು ಗೊತ್ತಾಗಿದೆ. ಇಂಥ ಒಂದು ಕೋಇನ್ಸಿಡೆನ್ಸ್ ನಡೆಯೋಕ್ಕೆ ಸಾಧ್ಯನಾ? ಅದು ನೀಟ್ನಂಥ ಪರೀಕ್ಷೆಯಲ್ಲಿ. ಭಾರತಾದ್ಯಂತ ನಡೆಯುವ ಇಂಥ ಪರೀಕ್ಷೆ ದೊಡ್ಡ ಮೋಸ ಮಾಡಿದೆ ಎಂದು ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ವಾ? ನೀಟ್ ಪರೀಕ್ಷೆಗೂ ಮುಂಚೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. ಈ ಥರ ಇಂಥ ಪರೀಕ್ಷೆಗಳಲ್ಲಿ ನಡೆಯೋದು ಸಾಮಾನ್ಯ ಅಂತ ಒಪ್ಕೊಂಡ್ರೂ ಕೂಡ 2017ರಲ್ಲಿ ನೀಟ್ ಪೇಪರಲ್ಲಿ ಈ ಥರ ಆಗಿತ್ತು. ದಿಲ್ಲಿ ಪೊಲೀಸರು ಇಬ್ಬರನ್ನ ಬಂಧಿಸಿದರು, ನೀಟ್ ಸರ್ವರನ್ನು ಹ್ಯಾಕ್ ಮಾಡಿ ಪೇಪರ್ನ ಲೀಕ್ ಮಾಡಿದ್ದಕ್ಕೆ. ಆದರೆ ಈ ಬಾರಿ ಆಗಿರೋದು ಇಲ್ಲಿಯವರೆಗಿನ ಬಹುದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳಬಹುದು. 2014ರಲ್ಲಿ ಆಗಿದ್ದು ಈ ಬಾರಿನೂ ಆಗಿದೆ. ಟೈಮ್ಸ್ ಆಫ್ ಪಟ್ನಾದ ಪ್ರಕಾರ 20 ಜನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೂ ಒಂದು ದಿನ ಮುನ್ನವೇ ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ವು. ಹಾಗಾಗಿ ಪಟ್ನಾ ಪೊಲೀಸರು 13 ಜನರನ್ನು ಬಂಧಿಸಿದ್ದರು. ಮತ್ತು ಇದೇ ಪರೀಕ್ಷೆಗೂ 1 ತಿಂಗಳ ಹಿಂದೆ ಒಂದು ವಿಡಿಯೋ ಕೂಡ ಸೋಷಿಯಲ್ ನೆಟ್ವರ್ಕ್ಸಲ್ಲಿ ಹರಿದಾಡ್ತಾ ಇತ್ತು. ಒಬ್ಬ ವ್ಯಕ್ತಿ ಆಪಾದನೆ ಮಾಡ್ತಾನೆ, ನೀಟ್ ಪರೀಕ್ಷೆಗೂ ಒಂದು ದಿನ ಮುನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ ಅಂತ ಹೇಳ್ತಾನೆ. संस्थान ध्यान दें कि इस बार विशाल चौरसिया जेल में भी रह के नीट कर लेगा. यदि जहां तक मेरी जानकारी है शायद सही होगा कि नीट का पेपर भी ब्लेसिंग में ही प्रिंट होने के लिए गया है. ಹಾಗಾದ್ರೆ ಪ್ರಶ್ನೆ ಪತ್ರಿಕೆನ ಸೋರಿಕೆ ಮಾಡುವಂತ ವ್ಯಕ್ತಿ ಯಾರು? ಆ ವ್ಯಕ್ತಿ ಯಾರು ಅಂತ ನೀವು ಕೇಳೋದಾದ್ರೆ, ಪ್ರಸಿದ್ಧ ವಿಶಾಲ್ ಚೌರಾಸಿಯಾ ಎಂಬುವರು. ಇವರು ಯಾರು ಅಂತ ನಿಮಗೆ ಗೊತ್ತಾ? ಇವನು ಎಲ್ಲ ತರಹದ ಸರ್ಕಾರಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಇಂತಹ ಕೆಲಸ ಮಾಡಿದ್ದಕ್ಕೆ ಅವನಿವತ್ತು ಜೈಲಲ್ಲಿದ್ದಾನೆ. ಈ ಒಂದು ವಿಡಿಯೋವನ್ನು ಟೈಮ್ಸ್ ನೌ ಅವರು ಕೂಡ ತೋರಿಸಿದರು. NTAದವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಪರೀಕ್ಷೆಯನ್ನು ಮುನ್ನಡೆಸಿದರು. ಈ ಎಲ್ಲ ಸಾಕ್ಷಿಗಳು ನಿಮಗೆ ಕಡಿಮೆ ಅನಿಸಿದರೆ, ಟೆಲಿಗ್ರಾಮ್ ರೂಮ್ನ ಒಂದು ಸ್ಕ್ರೀನ್ ಶಾಟ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದರಲ್ಲಿ ಬಹಿರಂಗವಾಗಿ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದಾರೆ, ಇನ್ನೂ 48 ಗಂಟೆ ಮಾತ್ರ ಇದೆ, ಯಾರಿಗೆ ಪ್ರಶ್ನೆ ಪತ್ರಿಕೆ ಬೇಕು ಅವ್ರು ಬಂದು ತಗೋಬಹುದು. ಒಂದು ಪ್ರಶ್ನೆ ಪತ್ರಿಕೆ ಒಂದು ವಿಷಯಕ್ಕೆ 30,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನೋಡಿ ಹೇಗಿದೆ ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ಎಂಬುದು ಬಹುದೊಡ್ಡ ವ್ಯಾಪಾರ ಆಗಿದೆ ಇಲ್ಲಿ. ಇದನ್ನು ಬಡವರು ತಗೊಳಕ್ಕೆ ಸಾಧ್ಯನಾ? 2024 ನೀಟ್ ಪರೀಕ್ಷೆಯಲ್ಲಿ ಸೆಂಟರ್ ಹೈಜಾಕಿಂಗ್ ಕೂಡ ನಡೀತಾ. ಈ ಪರೀಕ್ಷೆಯಲ್ಲಿ ಇಂಥ ವಿಷಯಗಳು ಹೊರಬಂದಿವೆ. ಕೆಲವು ಪೋಷಕರು ತಮ್ಮ ಮಕ್ಕಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೂರ್ತಿ ಸೆಂಟರನ್ನೇ ಖರೀದಿ ಮಾಡಿಕೊಳ್ತಾರೆ.
ಯಾಕಂದರೆ ಅವ್ರ ಮಕ್ಕಳು ಅಲ್ಲಿ ಪೇಪರ್ ಬರೆಯೋಕ್ಕೆ ಹೋದರೆ ಅಲ್ಲಿ ಅವರ ಮಕ್ಕಳು ಪೇಪರನ್ನು ಅಲ್ಲಿನ ಮಾಲೀಕ ಖುದ್ದಾಗಿ ಜವಾಬ್ದಾರಿ ತೆಗೆದುಕೊಂಡು ಅವರನ್ನು ಟಾಪರ್ ಮಾಡ್ತಾನೆ ಅಂತ. ಇಂಥದ್ದೇ ಒಂದು ಹೈಜಾಕ್ ಸೆಂಟರ್ 12 ಮೇನಲ್ಲಿ ಗುಜರಾತ್ ಗೋದರ ಜೈ ಜಲರಾಮ್ ಸ್ಕೂಲ್ನಲ್ಲಿ ನಡೆದಿದೆ. ಮಾಲೀಕ ಮತ್ತು ಅವರೊಂದಿಗೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ಸೆಂಟ್ರಲ್ ಹೈಜಾಕಿಂಗ್ 2024ರ ಪರೀಕ್ಷೆಯಲ್ಲಿ ಒಟ್ಟು ಬೇರೆ ಬೇರೆ ರಾಜ್ಯದ ಮಕ್ಕಳು ಬಂದು ಪರೀಕ್ಷಾ ಕೊಠಡಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ನಾವು ಅನ್ಕೊಂತೀವಿ ಪರೀಕ್ಷಾ ಕೊಠಡಿ ನಮಗೆ ಹತ್ತಿರ ಇರಲಿ ಅಂತ, ಆದರೆ ಇವರು 1000 ಕಿಲೋಮೀಟರ್ ಪ್ರಯಾಣ ಮಾಡಿ ಇದೇ ಸೆಂಟರ್ಗೆ ಹೋಗಿ ಪರೀಕ್ಷೆ ಬರೆಯೋದು ಅಂದರೆ ಯೋಚನೆ ಮಾಡಿ. ಆಮೇಲೆ ಒಂದು ವಿಷಯ ಗೊತ್ತಾಯಿತು, ಈ ವಿದ್ಯಾರ್ಥಿಗಳ ಸ್ಕೂಲ್ನ ಮಾಲೀಕನಿಗೆ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ರು ಅಂತ. ಇಂಥ ತುಂಬ ಸಾಕ್ಷಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹೀಗೆ ಒಂದು ಆಡಿಯೋ ಕೂಡ ಹರಿದಾಡ್ತಾ ಇದೆ. ಅಲ್ಲಿ ಅವರು ಹೇಳ್ತಾ ಇದ್ದಾರೆ, ನೀವೇನು ತಿಳಿದುಕೊಡಿಸ್ಕೋಬೇಕಾಗಿಲ್ಲ, ಪರೀಕ್ಷೆ ಕೊಠಡಿಯಲ್ಲಿ ಕೂತ್ಕೊಂಡಿರೋ ಹಾಗೆ ನಟಿಸ್ಬೇಕು, ಯಾಕಂದರೆ ನೀವು CCTV ನಿಗ್ರಹದಲ್ಲಿ ಇರ್ತೀರಾ. ಆಮೇಲೆ ಬಾಕಿದೆಲ್ಲ ನಮ್ಮ ಎಕ್ಸ್ಪರ್ಟ್ಗಳು ಉತ್ತರಗಳನ್ನು ಬರೆದು ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. बाकी समय में बैठे भी नहीं रहना सर, फिजिक्स या केमिस्ट्री का रफ करते रहना है, क्योंकि 3 घंटे आप CCTV कैमरे की निगरानी में रहते हैं. ಈ ನೀಟ್ ಪರೀಕ್ಷೆಯಲ್ಲಿ 67 ಜನ ವಿದ್ಯಾರ್ಥಿಗಳ ಮಾರ್ಕ್ಸನ್ನು ನಾವು ಮೊದಲೇ ನೋಡಿದ್ದೇವೆ. ಈ ವಿದ್ಯಾರ್ಥಿಗಳಿಗೆ 718, 719 ಮಾರ್ಕ್ಸ್ ಸಿಕ್ಕಿದ್ದಾವೆ. ಹೀಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ. ನೋಡಿ, ನೀಟ್ ಪರೀಕ್ಷೆಯಲ್ಲಿ ಒಟ್ಟು 180 ಪ್ರಶ್ನೆಗಳಿದ್ದಾವೆ. ಒಂದು ಪ್ರಶ್ನೆಗೆ ಉತ್ತರಿಸಿದರೆ 4 ಅಂಕಗಳನ್ನು ಪಡೆಯಬಹುದು. ಹಾಗೆ 4 × 180 ಎಷ್ಟಾಯಿತು? 720 ಮಾರ್ಕ್ಸ್ ಆಗುತ್ತೆ ಅಲ್ವಾ. ಇಲ್ಲಿ ಒಂದು ಉತ್ತರ ತಪ್ಪಾದರೆ 1 ಮಾರ್ಕ್ಸ್ ಕಟ್ ಜೊತೆಗೆ 4 ಮಾರ್ಕ್ಸ್ ಕೂಡ ಕಟ್ ಆಗುತ್ತೆ, ಯಾಕಂದರೆ ತಪ್ಪಾಗಿ ಉತ್ತರವನ್ನು ಬರೆದಿದ್ದಕ್ಕಾಗಿ. ಒಟ್ಟು 5 ಮಾರ್ಕ್ಸ್ ಕಟ್. ಆದರೆ ನೀವು ಆ ಪ್ರಶ್ನೆಗೆ ಉತ್ತರಿಸದೇ ಹೋದರೆ 4 ಮಾರ್ಕ್ಸ್ ಕಟ್ ಆಗುತ್ತೆ. ಹಾಗಾದರೆ ನೀವು ತಪ್ಪಾದ ಉತ್ತರವನ್ನು ಬರೆದಿದ್ದಕ್ಕೆ 5 ಮಾರ್ಕ್ಸ್ ಕಟ್ ಆಗೋದಾದರೆ 720ರಲ್ಲಿ 5 ಮಾರ್ಕ್ಸ್ನ ತೆಗೆದ್ರೆ 715 ಮಾರ್ಕ್ಸ್ ಆಗಬೇಕು. ಇಲ್ಲ, ನಾನೇನು ಬರದೇ ಇಲ್ಲ, ಆ ಪ್ರಶ್ನೆಗೆ ಉತ್ತರಿಸೇ ಇಲ್ಲ ಅಂದರೆ 4 ಮಾರ್ಕ್ಸ್ ಕಟ್ ಆಗುತ್ತೆ. 720ರಲ್ಲಿ 4 ಮಾರ್ಕ್ಸ್ ಕಟ್ಟಾದರೆ 714 ಮಾರ್ಕ್ಸ್ ಬರಬೇಕು. ಹಾಗಾದರೆ ಈ 67 ಜನ ವಿದ್ಯಾರ್ಥಿಗಳು ಏನು ಟಾಪರ್ ಬಂದ್ರಲ್ಲ, ಅವ್ರದ್ದು 718, 719 ಮಾರ್ಕ್ಸು ತುಂಬ ಜನಕ್ಕೆ ಬಂದಿದ್ದಾವೆ. ಇದರಲ್ಲಿ 67 ಜನರಲ್ಲಿ. ಇದು ಹೇಗೆ ಸಾಧ್ಯ? ಮುಂದೆ ಗ್ರೇಸ್ ಮಾರ್ಕ್ಸ್ ಕಡೆ ನೋಡೋಣ. ಈ ಎಲ್ಲ ಪುರಾವೆಗಳನ್ನು NTA ಏನಂತ ಸಮರ್ಥನೆ ಮಾಡಿಕೊಂಡ್ರು ಅಂದರೆ, ಸೆಂಟ್ರಲ್ಲಿ ಹೊತ್ತಾಗಿ ಅಂದರೆ ಲೇಟಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಹಂಚಲಾಯಿತು, ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಬಂದಿದ್ದಾವೆ ಅಂತ ಹೇಳ್ತಾರೆ. ನೋಡಿ, ಈ ಪರೀಕ್ಷೆಗಳಲ್ಲಿ ಹೊತ್ತಾಗಿ ಅಂದರೆ 10 ನಿಮಿಷ ಲೇಟಾಗಿ ಪ್ರಶ್ನೆ ಪತ್ರಿಕೆಗಳು ವಿದ್ಯಾರ್ಥಿಗಳಿಗೆ ತಲುಪಿದಲ್ಲಿ 40 ಮಾರ್ಕ್ಸ್ NTA ಕೊಡ್ತಾ ಇದೆ. ಅಂದರೆ 10 ನಿಮಿಷದಲ್ಲಿ 10 ಮಾರ್ಕ್ಸ್ ಉತ್ತರ ಬರೀಬಹುದು ಅಂತ. ಆ ನಿಟ್ಟಿನಲ್ಲಿ 40 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಆಗಿ ಸಿಗುತ್ತೆ. ಈ ಬಾರಿ ಮಹಾರಾಷ್ಟ್ರ, ಮಾಲ್ಕೋಡಾ, ಕೋಸಿಕೋಡೆಗಳಲ್ಲಿ 1 ಗಂಟೆ ಹೊತ್ತಾಗಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗಿದೆ. NTA ಪ್ರಕಾರ ಅಲ್ಲಿನ ಮಕ್ಕಳಿಗೆ 240 ಮಾರ್ಕ್ಸ್ ಏನೂ ಬರಿಲಾರ್ದೇ ಸಿಕ್ಕಿದ್ದಾವೆ. ನೋಡಿ, ಈ ಪರೀಕ್ಷೆ ಮಕ್ಕಳನ್ನು ಡಾಕ್ಟರ್ನಾಗಿ ಮಾಡುತ್ತೆ. ಅವರು ಮುಂದೆ ಹೋಗಿ ಡಾಕ್ಟರ್ಗಳಾಗ್ತಾರೆ. ಮುಂದೆ ರೋಗಿಗಳನ್ನು ನೋಡಬೇಕು, ಔಷಧಿಗಳನ್ನ ಕೊಡಬೇಕು, ಶಸ್ತ್ರಚಿಕಿತ್ಸೆಗಳಂಥ ದೊಡ್ಡ ಕಾರ್ಯಗಳನ್ನು ಇವರು ಮಾಡಬೇಕು. ಯಾವ ಥರದ ರೀತಿ? ಈ ರೀತಿ ಅಂಕಗಳನ್ನ ಹಂಚುವುದು ಎಷ್ಟು ಸರಿ? ಇದೆಲ್ಲದರ ಮಧ್ಯೆ NTA ಈಗ ಮಕ್ಕಳ ಪ್ರವೇಶವನ್ನು ಪ್ರಾರಂಭ ಮಾಡಿದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಕಾಲೇಜಲ್ಲೂ ರ್ಯಾಂಕ್ ಬಂದವರಿಗೆ ಮೊದಲ ಆದ್ಯತೆ. ಹಾಗೆ ಪ್ರತಿ ವರ್ಷ 720ಕ್ಕೆ 134 ತೆಗೆದುಕೊಂಡವರಿಗೆ ಸರ್ಕಾರಿ ಕಾಲೇಜುಗಳಲ್ಲಿ ದಾಖಲಾತಿ ಇತ್ತು. ಆದರೆ ಈ ಬಾರಿ 720ಕ್ಕೆ 164 ಬಂದರೆ ಮಾತ್ರ. ಯಾವ ಸೂಚನೆಯೂ ನೀಡದೆ ಹೀಗೆ ಮಾಡೋದು ಎಷ್ಟು ಸರಿ? ಇದು ಅನ್ಯಾಯ ಅಲ್ವಾ? NTA 3 ಸವಾಲುಗಳಿದಾವೆ ಇಲ್ಲಿ. ಮೊದಲನೇದಾಗಿ, ನಿಜವಾಗ್ಲೂ ಅಲ್ಲಿ ಪೇಪರ್ ಕೊಡೋದು ಲೇಟ್ ಆಯ್ತಾ, ಇಲ್ಲ ಬೇಕಂತಲೇ ಲೇಟ್ ಮಾಡಿ ಗ್ರೇಸ್ ಮಾರ್ಕ್ಸ್ ಕೊಡಲಾಯ್ತಾ? ಎರಡನೇದು, ಪೇಪರ್ ಸೋರಿಕೆಯಾಗಿದ್ದು ಬಹಿರಂಗವಾಗಿ ಬರ್ತಾಯಿತ್ತು, ಸುದ್ದಿಗಳಲ್ಲಿ ಬರ್ತಾಯಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾಯಿತ್ತು, ಆದರೂ NTA ಅಥಾರಿಟಿಯವರು ಯಾಕೆ ಸುಮ್ಮನೆ ಇದ್ರು? ಮೂರನೇದಾಗಿ, ಇಷ್ಟು ಪ್ರಶ್ನೆಗಳನ್ನು ಎಲ್ಲರೂ ಕೇಳ್ತಾ ಇದ್ದಾರೆ, ಹಾಗಾದರೆ ಇನ್ನೊಂದು ಸಲ ಪರೀಕ್ಷೆ ನಡೀತದ? ಏನು ಹೇಳ್ತಾರೆ NTA ಇದಕ್ಕೆ?
ನಾವಿಲ್ಲಿ ವೈದ್ಯರಾಗುವಂಥ ಮಕ್ಕಳ ಭವಿಷ್ಯದ ಸವಾಲಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಒಳ್ಳೆಯ ರೀತಿಯಲ್ಲಿ ವೈದ್ಯರಾಗಬೇಕೇ ವಿನಃ ಈ ಥರ ವೈದ್ಯರಾದರೆ ನಾರಾಯಣನೇ ಕಾಪಾಡಬೇಕು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಈ ಥರ ವೈದ್ಯರನ್ನ ಭೇಟಿ ಮಾಡಿದ್ರೆ ನಾವು ನಾರಾಯಣನ್ನ ಬೇಗ ಭೇಟಿ ಮಾಡ್ಬೋದು ಅಂತ ಕಾಣುತ್ತೆ. ಇಷ್ಟೆಲ್ಲ ಸಾಕ್ಷಿಗಳು ನಮಗೆ ಸಿಗ್ತಾವೆ ಅಂದರೆ ಯಾಕೆ NT ಅವ್ರಿಗೆ ಸಿಗಲ್ವಾ? ಹಾಗಾದರೆ ಪರೀಕ್ಷೆಗೂ ಮುಂಚೆ ಈ ಸಾಕ್ಷಿಗಳು ಬಹಿರಂಗ ಆಗಿತ್ತು. ಆದರೆ NTA ಆಗಲೂ ಏನೂ ಮಾಡಲಿಲ್ಲ, ಮುಂದೇನೂ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೊನೆಯದಾಗಿ ಒಂದು ಸರಳ ಪ್ರಶ್ನೆ ಇದೆ, ಅದು ನನ್ನದು ಸೇರಿ. ಹಾಗಾದರೆ ಯಾರ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅವರ ಮಕ್ಕಳು ಮಾತ್ರ ಪಾಸ್ ಆಗೋದಾ? ಹಾಗಾದರೆ ಬಡವರ ಮಕ್ಕಳು, ಅವ್ರ ಹತ್ರ ಬುದ್ಧಿ ಇದೆ, ಹಾರ್ಡ್ ವರ್ಕ್ ಮಾಡ್ತಾರೆ, 1 ವರ್ಷ ನೀಟ್ ಪರೀಕ್ಷೆಗೆ ಓದ್ಕೋತಾರೆ, ಆ 1 ವರ್ಷದ ಪ್ರಯತ್ನ ದುಡ್ಡಿರೋರ ಮುಂದೆ ಏನೂ ಇಲ್ವಾ? ಹಾಗಾದರೆ ನಾವು ಜಗತ್ತಿಗೆ ತೋರಿಸ್ತಾ ಇದ್ದೇವೆ, ಭಾರತದಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿಗಳನ್ನು ಹೊಂದಿದ್ರೆ ಈ ದೇಶದಲ್ಲಿ ನೀವು ಏನು ಬೇಕಾದರೂ ಮಾಡಬಹುದು ಅಂತ. ಈ ವಿಷಯಕ್ಕೆ ನಿಜವಾಗ್ಲೂ ನ್ಯಾಯ ಬೇಕು. ನಾವೆಲ್ಲರೂ ದನಿ ಎತ್ತಲೇಬೇಕು. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಲೇಬೇಕು. ನಿಷ್ಠಾವಂತ ವಿದ್ಯಾರ್ಥಿಗಳಿಗೆ ಗೆಲುವು ಸಿಗಲೇಬೇಕು. ಇಷ್ಟು ಹೊತ್ತು ನಮ್ಮೊಂದಿಗೆ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ.